ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ GS Tech Tricks ಕನ್ನಡ ಚಾನಲ್. ಸ್ನೇಹಿತರೆ, ಇನ್ಮೇಲೆ ನೀವು ಡೆಬಿಟ್ ಕಾರ್ಡ್ ಪಿನ್ ಸೆಟ್ ಮಾಡೋದಕ್ಕೆ ATM ಹೋಗೋ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕುಳಿತು ನಿಮ್ಮೊಂದು ಡೆಬಿಟ್ ಕಾರ್ಡ್ ಪಿನ್ನನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಸೆಟ್ಟನ್ನು ಮಾಡ್ಬೋದು. ಕೇವಲ ಮೊಬೈಲ್ ಇದ್ದರೆ ಸಾಕು ಸ್ನೇಹಿತರೆ, ಡೆಬಿಟ್ ಕಾರ್ಡ್ ಪಿನ್ನನ್ನು ನೀವೀಗ ಮನೆಯಲ್ಲೇ ಕುಳಿತು ಜನರೇಟ್ ಮಾಡ್ಬೋದು. ಸೊ ಹೇಗೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಫ್ರೀಯಾಗಿ ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಆಗಿ ಒಂದು ಲೈಕಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾನು ನಿಮಗೆ ಇವತ್ತು ಕೆನರಾ ಬ್ಯಾಂಕಿನ ಡೆಬಿಟ್ ಕಾರ್ಡ್ ಪಿನ್ ಸೆಟ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಕೆನರಾ ಬ್ಯಾಂಕ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೆಯೇ ಬ್ಯಾಂಕ್ ಡೀಟೇಲ್ಸನ್ನು ಫಿಲ್ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಅಕೌಂಟ್ ಕ್ರಿಯೇಟ್ ಆದ ನಂತರ ಸ್ನೇಹಿತರೆ, ಮೊಬೈಲ್ ನೆಟ್ ಬ್ಯಾಂಕಿಂಗನ್ನು ಕೂಡ ನೀವು ಇಲ್ಲಿ ಆನ್ ಮಾಡಬೇಕಾಗುತ್ತೆ. ಆನ್ ಮಾಡಿದ ನಂತರ ಸ್ನೇಹಿತರೆ, ಈ ರೀತಿ ಇಂಟರ್ಫೇಸ್ ಇರುತ್ತೆ. ಆನಂತರ ಸ್ನೇಹಿತರೆ, ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದ ನಂತರ ಸ್ನೇಹಿತರೆ, ಇಲ್ಲಿ ಕಾರ್ಡ್ಸ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಈ ಒಂದು ಕಾರ್ಡ್ಸ್ ಆಪ್ಷನಲ್ಲಿ ಮೊದಲನೇ ಒಂದು ಆಪ್ಷನ್ನು ಮ್ಯಾನೇಜ್ ಡೆಬಿಟ್ ಕಾರ್ಡ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಸ್ನೇಹಿತರೆ, ಇಲ್ಲಿ ನಿಮ್ಮೊಂದು ಡೆಬಿಟ್ ಕಾರ್ಡ್ ತೋರಿಸುತ್ತೆ. ಆನಂತರ ಇಲ್ಲಿ ಕೆಳಗಡೆ 4 ರೀತಿಯ ಆಪ್ಷನ್ ಇರುತ್ತೆ. ಇಲ್ಲಿ ಮೂರನೇ ಒಂದು ಆಪ್ಷನ್ನು ಪಿನ್ ಜನರೇಷನ್ ಅಂತ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ನಿಮ್ಮೊಂದು ಡೆಬಿಟ್ ಕಾರ್ಡನ್ನು ತೋರಿಸುತ್ತೆ. ಆನಂತರ ಇಲ್ಲಿ ನ್ಯೂ ಪಿನ್ ಅಂತ ಇರುತ್ತೆ ಸ್ನೇಹಿತರೆ. ಇಲ್ಲಿ ಪಿನ್ನನ್ನು ನೀವೀಗ ಸೆಟ್ ಮಾಡಬೇಕು. ನಿಮಗೆ ಬೇಕಾದ ಪಿನ್ನನ್ನು ನೀವಿಲ್ಲಿ ಸೆಟ್ ಮಾಡ್ಬೋದು. ಇಲ್ಲಿ ನ್ಯೂ ಪಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ನೀವು ನಿಮಗೆ ಬೇಕಾದಂಥ ಪಿನ್ನನ್ನು ಸೆಟ್ ಮಾಡಿ. 4 ಡಿಜಿಟ್ ಇರಬೇಕಾಗುತ್ತೆ ಪಿನ್ನು. 4 ಅಂಕಿಯ ಪಿನ್ನನ್ನು ಎಂಟರ್ ಮಾಡಿ. ಆನಂತರ ಇಲ್ಲಿ ಕನ್ಫರ್ಮ್ ನ್ಯೂ ಪಿನ್ ಅಂತ ಇರುತ್ತೆ. ಇಲ್ಲೂ ಕೂಡ ಅದೇ ಪಿನ್ನನ್ನು ಎಂಟರ್ ಮಾಡಿ. ಅಂದರೆ 4 ಅಂಕಿಯ ಸೇಮ್ ಪಿನ್ನನ್ನು ಎರಡು ಕಡೆಯೂ ಕೂಡ ಫಿಲ್ ಮಾಡಿ. ಫಿಲ್ ಆದ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ಎಕ್ಸ್ಪೈರ್ ಡೇಟನ್ನು ಎಂಟರ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಎಕ್ಸ್ಪೈರ್ ಡೇಟು ನಿಮ್ಮೊಂದು ಡೆಬಿಟ್ ಕಾರ್ಡ್ ಮೇಲೇ ಇರುತ್ತೆ. ವ್ಯಾಲಿಡ್ ಅಪ್ ಟು ಅಂತ ಇರುತ್ತೆ. ಸೊ ನೀವೀಗ ಡಿಸ್ಪ್ಲೇ ಮೇಲೆ ನೋಡ್ತಾ ಇರ್ಬೋದು, ನನ್ನೊಂದು ಡೆಬಿಟ್ ಕಾರ್ಡ್ ಎಕ್ಸ್ಪೈರ್ ಡೇಟು ಸೊ ಈ ರೀತಿಯಾಗಿರುತ್ತೆ, ವ್ಯಾಲಿಡ್ ಅಪ್ ಟು ಅಂತ. ನಿಮ್ಮ ಒಂದು ಡೆಬಿಟ್ ಕಾರ್ಡಲ್ಲೂ ಕೂಡ ವ್ಯಾಲಿಡ್ ಅಪ್ ಟು ಅಂತ ಒಂದು ಡೇಟನ್ನು ಕೊಟ್ಟಿರ್ತಾರೆ. ಆ ಒಂದು ಡೇಟನ್ನು ನೀವಿಲ್ಲಿ ಎಕ್ಸ್ಪೈರ್ ಡೇಟ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಎಕ್ಸ್ಪೈರ್ ಡೇಟ್ ಫಿಲ್ ಆದ ನಂತರ ಸ್ನೇಹಿತರೆ, ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಆನಂತರ ನೀವು ಇಲ್ಲಿ MPIN ಅನ್ನು ಎಂಟರ್ ಮಾಡಬೇಕಾಗುತ್ತೆ. ನೀವು ಮೊಬೈಲ್ ಬ್ಯಾಂಕಿಂಗನ್ನು ಆಕ್ಟಿವೇಟ್ ಮಾಡಬೇಕಾಗ ಈ ಒಂದು MPIN ಅನ್ನು ಜನರೇಟ್ ಮಾಡಿರ್ತೀರಾ. ಆ ಒಂದು MPIN ಅನ್ನು ನೀವೀಗ ಇಲ್ಲಿ ಎಂಟರ್ ಮಾಡಬೇಕು. ಒಂದು ವೇಳೆ ನಿಮಗೆ MPIN ಮರ್ತೋಗಿದ್ರೆ ಇಲ್ಲಿ ಫಾರ್ಗೋಟ್ MPIN ಮೇಲೆ ಕ್ಲಿಕ್ ಮಾಡಿ ಹೊಸ ಒಂದು MPIN ಅನ್ನು ಸೆಟ್ ಮಾಡ್ಬೋದು. ಸೊ ನಾನೀಗ ನಾನೊಂದು MPIN ಅನ್ನು ಎಂಟರ್ ಮಾಡ್ತೇನೆ. ಸೊ ಇದೀಗ ನನ್ನೊಂದು ಪಿನ್ ಜನರೇಟ್ ಆಗಿದೆ. ನನ್ನೊಂದು ಡೆಬಿಟ್ ಕಾರ್ಡ್ ಪಿನ್ ಈಗ ಸಕ್ಸಸ್ಫುಲ್ ಆಗಿ ಜನರೇಟ್ ಆಗಿದೆ ಸ್ನೇಹಿತರೆ. ನಿಮಗೆ ಬ್ಯಾಂಕ್ ಕಡೆಯಿಂದ ಮೆಸೇಜ್ ಕೂಡ ಬರುತ್ತೆ, ಪಿನ್ ಸೆಟ್ ಈಸ್ ಸಕ್ಸಸ್ಫುಲಿ ಅಂತ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಮೆಸೇಜ್ ಕೂಡ ಬಂದಿದೆ. ಸ್ನೇಹಿತರೆ, ಈ ರೀತಿಯಾಗಿ ನೀವು ಇನ್ಮೇಲೆ ಈಸಿಯಾಗಿ ಮನೆಯಲ್ಲೇ ಕುಳಿತು ನಿಮ್ಮೊಂದು ಡೆಬಿಟ್ ಕಾರ್ಡಿನ ಪಿನ್ನನ್ನು ನೀವಿಲ್ಲಿ ಜನರೇಟ್ ಮಾಡ್ಬೋದು. ಹೊಸ ಒಂದು ಪಿನ್ನನ್ನು ನೀವಿಲ್ಲಿ ಸೆಟ್ ಮಾಡ್ಬೋದು. ನೀವು ATM ಹೋಗಿ ಪಿನ್ ಜನರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಮೊಬೈಲ್ ಇದ್ದರೆ ಸಾಕು. ಈಸಿಯಾಗಿ ಈ ಒಂದು ಪಿನ್ನನ್ನು ಕೇವಲ 2 ರಿಂದ 3 ನಿಮಿಷದಲ್ಲಿ ಸೆಟ್ಟನ್ನು ಮಾಡ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಟೆಕ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.